ದೇಶ ಅಲ್ಲಿ ಸ್ವಾತಂತ್ರ್ಯ ಅಂದರೆ ಕನಸು. ಒಂದು ಸರ್ಕಾರ ಅಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಮಾತ್ರ ಅಲ್ಲ, ಜೀವನವೇ ಮುಗೀತು. ಆ ದೇಶ ನಾರ್ತ್ ಕೊರಿಯಾ. ಆ ನಾಯಕ ಕಿಮ್ ಜಾಂಗ್ ಉನ್. ಆದರೆ ಈ ಕಠಿಣ ವ್ಯವಸ್ಥೆಯಿಂದ ಒಬ್ಬ ವ್ಯಕ್ತಿ ಜೀವನ ಪಣಕ್ಕಿಟ್ಟು ತಪ್ಪಿಸಿಕೊಂಡಿದ್ದಾನೆ. ಇದು ಸಿನಿಮಾ ಕತೆ ಅಲ್ಲ, ಇದು ನಿಜವಾದ ಬದುಕು ಉಳಿಸಿಕೊಳ್ಳೋ ಹೋರಾಟ. ಉತ್ತರ ಕೊರಿಯಾ ಹೊರಗಿಂದ ನೋಡಿದರೆ ಸಾಮಾನ್ಯ ದೇಶ ಅನ್ನಿಸ್ತದೆ, ಆದರೆ ಒಳಗೆ ಕಠಿಣ ನಿಯಮಗಳು, ಪ್ರತಿಯೊಂದು ಹೆಜ್ಜೆ ಮೇಲೂ ಕಣ್ಣಿಟ್ಟಿರುವ ವ್ಯವಸ್ಥೆ, ಸ್ವಾತಂತ್ರ್ಯಕ್ಕೆ ಸೀಮಿತ ಅವಕಾಶ. ಜನರೇನು ಮಾಡ್ತಾರೆ, ಏನು ಮಾತಾಡ್ತಾರೆ, ಯಾರ ಜೊತೆ ಇರ್ತಾರೆ, ಎಲ್ಲವೂ ನಿಯಂತ್ರಣದಲ್ಲೇ ಇರುತ್ತೆ. ಈ ಕಥೆಯ ವ್ಯಕ್ತಿ ಒಬ್ಬ ಸಾಮಾನ್ಯ ನಾಗರಿಕ. ಅವನು ಸರ್ಕಾರದ ವ್ಯವಸ್ಥೆಯೊಳಗೆ ಕೆಲಸ ಮಾಡ್ತಿದ್ದ. ಅವನು ತುಂಬ ಶಾಂತ ಮತ್ತು ಸರಳ, ಯಾರಿಗೂ ಅನುಮಾನ ಬರದ ವ್ಯಕ್ತಿಯಾಗಿದ್ದ. ಆದರೆ ಅವನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿತ್ತು, ಹೊರಗಿನ ಜಗತ್ತು ಹೇಗಿರ್ಬೋದು ಅಂತ. ಒಂದಿನ ಅವನು ಸಣ್ಣ ತಪ್ಪು ಮಾಡ್ತಾನೆ, ನಿಷೇಧಿತ ವಿಷಯ ನೋಡೋ ಪ್ರಯತ್ನ ಮಾಡ್ತಾನೆ. ಆ ಕ್ಷಣದಿಂದ ಅವನ ಮೇಲೆ ಅನುಮಾನ ಶುರುವಾಗುತ್ತೆ. ಅಧಿಕಾರಿಗಳು ಪರಿಶೀಲನೆ ಶುರು ಮಾಡ್ತಾರೆ, ಹೆಸರು ಪಟ್ಟಿಯಲ್ಲಿ ಬರುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ, ಇನ್ನೂ ಇಲ್ಲಿ ಉಳಿದ್ರೆ ನನ್ನ ಜೀವನ ಮುಗೀತು ಅಂತ. ಆ ಕ್ಷಣದಲ್ಲಿ ಅವನು ದೊಡ್ಡ ನಿರ್ಧಾರ ತೆಗೆದುಕೊಳ್ತಾನೆ, ನಾನು ತಪ್ಪಿಸ್ಕೊಳ್ಬೇಕು ಅಂತ. ಆದರೆ ಉತ್ತರ ಕೊರಿಯಾದಿಂದ ತಪ್ಪಿಸ್ಕೊಳ್ಳೋದಂದರೆ ಗಡಿ ತುಂಬ ಕಠಿಣ, ಸಶಸ್ತ್ರ ಭದ್ರತೆ ಕೂಡ ಇರುತ್ತೆ. ಸಿಕ್ಕಿದರೆ ಭೀಕರ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಕೆಲವೊಮ್ಮೆ ಕುಟುಂಬಕ್ಕೂ ಇದು ಪರಿಣಾಮ ಬೀರುತ್ತೆ. ಅವನು ತಕ್ಷಣ ಓಡಿ ಹೋಗಲ್ಲ, ತಿಂಗಳುಗಳ ಕಾಲ ಯೋಚನೆ ಮಾಡ್ತಾನೆ. ಭದ್ರತಾ ಸಿಬ್ಬಂದಿ ಹೇಗೆ ಕೆಲಸ ಮಾಡ್ತಾರೆ, ಯಾವ ಸಮಯದಲ್ಲಿ ಸಡಿಲತೆ ಇರುತ್ತೆ, ಯಾವ ದಾರಿಗಳು ಸುರಕ್ಷಿತ ಅಂತ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಯಾರನ್ನು ನಂಬೋದಿಲ್ಲ, ಒಬ್ಬನೇ ಹೋರಾಟ ಮಾಡ್ತಾ ಇರ್ತಾನೆ. ಆ ರಾತ್ರಿ ತಂಪಾದ ಗಾಳಿ, ನಿಶ್ಶಬ್ದ ವಾತಾವರಣ ಇರುತ್ತೆ. ಹೃದಯ ಜೋರಾಗಿ ಬಡಿತಾ ಇರುತ್ತೆ. ಅವನು ನಿಧಾನವಾಗಿ ಮುಂದುವರಿತಾನೆ, ನೆರಳಿನಲ್ಲಿ ಅಡಗುತ್ತಾನೆ, ಪರಿಶೀಲನಾ ಕಾವಲುಗಳನ್ನು ತಪ್ಪಿಸ್ಕೊತಾನೆ. ಒಂದು ತಪ್ಪು ಅವನ ಅಂತ್ಯವಾಗ್ಬೋದು. ಕೊನೆಗೆ ಅವನು ಗಡಿ ದಾಟ್ತಾನೆ. ಆದರೆ ಕತೆ ಇಲ್ಲಿ ಮುಗಿಯೋದಿಲ್ಲ. ಇನ್ನೂ ಸುರಕ್ಷಿತ ಅಲ್ಲ. ಹೊಸ ದೇಶ, ಹೊಸ ಪರಿಸ್ಥಿತಿ. ಯಾರನ್ನು ನಂಬೋಕ್ಕಾಗಲ್ಲ. ತನ್ನ ಗುರುತನ್ನು ಮರೆ ಮಾಡಿಕೊಳ್ಬೇಕು. ಬದುಕು ಉಳಿಸ್ಕೊಳ್ಳೋ ಹೋರಾಟ ಮುಂದುವರಿಯುತ್ತೆ. ಕಾಲ ಕಳೆದಂತೆ ಅವನು ಹೊಸ ಜೀವನ ಶುರು ಮಾಡ್ತಾನೆ. ಸ್ವಾತಂತ್ರ್ಯದ ಅರ್ಥ ತಿಳಿತಾನೆ. ಸಣ್ಣ ಸಣ್ಣ ವಿಷಯಗಳು ಅವನಿಗೆ ದೊಡ್ಡದಾಗುತ್ತೆ. ಆದರೆ ಹಳೆಯ ನೆನಪುಗಳು ಇನ್ನೂ ಅವನನ್ನು ಹಿಂಬಾಲಿಸ್ತವೆ. ವರ್ಷಗಳ ನಂತರ ಅವನ ಕತೆ ಹೊರಬರುತ್ತೆ. ಸಂವಾದಗಳು ಮತ್ತು ವರದಿಗಳು ಜನರಿಗೆ ಶಾಕ್ ಆಗುತ್ತೆ. ಇದು ನಿಜವಾಗಿಯೇ ಸಂಭವಿಸಿತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಒಬ್ಬ ಮನುಷ್ಯ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನ ಪಣಕ್ಕಿಟ್ಟ, ಕಠಿಣ ವ್ಯವಸ್ಥೆಗೆ ವಿರುದ್ಧ ಹೋರಾಡ್ದ, ಕೊನೆಗೆ ತಪ್ಪಿಸ್ಕೊಂಡ. ಸ್ವಾತಂತ್ರ್ಯ ಎಲ್ರಿಗೂ ಸಿಗೋದಿಲ್ಲ, ಅದಕ್ಕಾಗಿ ಹೋರಾಡಬೇಕು. ಇಂತಹ ನಿಜವಾದ ಹೃದಯ ಕದಿಯುವ ಕಥೆಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.